ದಳಪತಿ ವಿಜಯ್ ನಟನೆಯ ಬಹುನಿರೀಕ್ಷಿತ ಜನನಾಯಕನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ರಿಲೀಸ್ ಆದ ಕೇವಲ 2ನೇ ದಿನಕ್ಕೆ ಭಾರೀ ಹಿನ್ನಡೆ ಅನುಭವಿಸಿದೆ. ಪ್ರಪಂಚದಾದ್ಯಂತ 2 ದಿನಗಳಲ್ಲಿ 100 ಕೋಟಿ ರೂಪಾಯಿ ಗಡಿ ದಾಟುವಲ್ಲಿ ಯಶಸ್ವಿಯಾಗಿದ್ದರೂ ಶುಕ್ರವಾರದ ಗಳಿಕೆಯಲ್ಲಿ 50% ದೊಡ್ಡ ಮಟ್ಟದ ಕುಸಿತ ಕಂಡಿದೆ. ಹೌದು, ಕಾಲಿವುಡ್ ದಳಪತಿ ವಿಜಯ್ ನಟನೆಯ ಅತ್ಯಂತ ನಿರೀಕ್ಷಿತ ಜನನಾಯಕನ್ ಸಿನಿಮಾ ವಿಶ್ವಾದ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ನಟ ವಿಜಯ್ ಅವರ ಕೊನೆಯ ಸಿನಿಮಾ ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಮೇಲೆ ಅಭಿಮಾನಿಗಳು ಹಾಗೂ ಸಿನಿ ಪ್ರಿಯರು ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ರು. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ರಿಲೀಸ್ ಆದ 2ನೇ ದಿನವೇ ಅಚ್ಚರಿಯ ರೀತಿಯಲ್ಲಿ ಹಿನ್ನಡೆ ಅನುಭವಿಸಿದ್ದು, ಗಳಿಕೆಯಲ್ಲಿ 50% ಭಾರೀ ಕುಸಿತ ಕಂಡಿದೆ. ಮೊದಲ ದಿನವಾದ ಗುರುವಾರ ಭಾರತದಾದ್ಯಂತ ಭರ್ಜರಿ ಪ್ರದರ್ಶನ ಕಂಡಿದ್ದ ಜನನಾಯಕನ್ ಸಿನಿಮಾ ಬರೋಬ್ಬರಿ 42 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿ ಶುಭಾರಂಭ ಸಾಧಿಸಿತ್ತು. ಆದರೆ 2ನೇ ದಿನವಾದ ಶುಕ್ರವಾರದ ಹೊತ್ತಿಗೆ ಈ ಗಳಿಕೆ ಅರ್ಧಕ್ಕರ್ಧ ಇಳಿಕೆಯಾಗಿದೆ. ಶುಕ್ರವಾರ ಸಿನಿಮಾ ಕೇವಲ 21 ಕೋಟಿ ರೂಪಾಯಿ ನೆಟ್ ಗಳಿಸಲು ಮಾತ್ರ ಶಕ್ತವಾಗಿದೆ. ಅಂದರೆ ಕೇವಲ ಒಂದೇ ದಿನದಲ್ಲಿ ಸಿನಿಮಾದ ಗಳಿಕೆ 50%ಕ್ಕಿಂತಲೂ ಹೆಚ್ಚು ಕುಸಿದಿದೆ. ಇದರ ಬೆನ್ನಲ್ಲೇ ಸಿನಿಮಾದ ಶೋಗಳ ಸಂಖ್ಯೆಯು 13,067ರಿಂದ 12,190ಕ್ಕೆ ಇಳಿಕೆ ಆಗಿದ್ದು, ಥಿಯೇಟರ್ ಆಕ್ಯುಪೆನ್ಸಿ ಕೂಡ 41ರಿಂದ 19ಕ್ಕೆ ಕಡಿಮೆಯಾಗಿದೆ. 2ನೇ ದಿನ ಕಲೆಕ್ಷನ್ ತಗ್ಗಿದ್ದರೂ ಸಹ ಜಾಗತಿಕವಾಗಿ ಸಿನಿಮಾ 100 ಕೋಟಿ ಕ್ಲಬ್ ಸೇರುವಲ್ಲಿ ಯಶಸ್ವಿಯಾಗಿದೆ. ಭಾರತದಲ್ಲಿ 2 ದಿನಗಳ ಪ್ರದರ್ಶನದಿಂದ ಒಟ್ಟು 63 ಕೋಟಿ ರೂಪಾಯಿ ನೆಟ್ ಗಳಿಕೆ ಆಗಿದೆ. ಇದು ವಿದೇಶಿ ಮಾರುಕಟ್ಟೆಯಲ್ಲಿ 2ನೇ ದಿನ 10 ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು, ಅಲ್ಲಿನ ಒಟ್ಟು ಗಳಿಕೆ 37.5 ಕೋಟಿ ರೂಪಾಯಿಗೆ ತಲುಪಿದೆ. ಈ ಮೂಲಕ ಜಾಗತಿಕವಾಗಿ ಜನನಾಯಕನ್ ಸಿನಿಮಾದ ಒಟ್ಟು ಗ್ರಾಸ್ ಕಲೆಕ್ಷನ್ 112 ಕೋಟಿ 50 ಲಕ್ಷ ರೂಪಾಯಿ ದಾಟಿದೆ. 2 ದಿನಕ್ಕೆ 100 ಕೋಟಿಗೂ ಹೆಚ್ಚು ಗಳಿಕೆ ಮಾಡೋದು ಸಾಮಾನ್ಯ ವಿಷಯ ಅಲ್ಲವಾದರೂ ಸಿನಿಮಾದ ಬೃಹತ್ ಬಜೆಟ್ಗೆ ಹೋಲಿಸಿದರೆ ಈ ಗಳಿಕೆ ಚಿತ್ರತಂಡಕ್ಕೆ ಆತಂಕ ತಂದೊಡ್ಡಿದೆ. ಮೂಲಗಳ ಪ್ರಕಾರ ಜನನಾಯಕನ್ ಸಿನಿಮಾವನ್ನು ಬರೋಬ್ಬರಿ 300ರಿಂದ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಇಷ್ಟೊಂದು ದೊಡ್ಡ ಮಟ್ಟದ ಹೂಡಿಕೆ ಇರೋದರಿಂದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೀರ್ಘಾವಧಿವರೆಗೆ ಉತ್ತಮ ಕಲೆಕ್ಷನ್ ಮಾಡೋದು ತೀವ್ರ ಅನಿವಾರ್ಯವಾಗಿದೆ. ಜನನಾಯಕನ್ ಸಿನಿಮಾಗೆ ತಮಿಳು ಭಾಷೆಯಲ್ಲೇ ಹೆಚ್ಚಿನ ಆದಾಯ ಹರಿದು ಬರ್ತಿದ್ದು, ಶನಿವಾರ ಮತ್ತು ಭಾನುವಾರದ ವೀಕೆಂಡ್ನಲ್ಲಿ ಸಿನಿಮಾ ಭರ್ಜರಿ ಚೇತರಿಕೆ ಕಾಣೋದು ಅತ್ಯಂತ ನಿರ್ಣಾಯಕವಾಗಿದೆ. ಜನನಾಯಕನ್ ಸಿನಿಮಾವನ್ನು ನೀವು ನೋಡಿದ್ರಾ? ಹೇಗಿದೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.